ಈ ಮೂಗಲ್ಲಂತೂ ಬರೀ ಮೀನು ವಾಸನೆ ಇಷ್ಟು ದಿವಸ ಹೊಡಿತಿತ್ತು. ವೆಜ್ಜಿಗೆ ಇಷ್ಟು ಖುಷಿ ಪಡ್ತಿರೋದು ಐ ಥಿಂಕ್ ತುಂಬ ದಿವಸ ಆದಮೇಲೆ ಇಲ್ಲೇ ಅಂತಲೇ ಹೇಳ್ತೀನಿ. ಹನಿಮೂನ್ ಇದೆಯಂತೆ, ಹನಿಮೂನ್ ಐಸ್ ಕ್ರೀಮ್ ಇದೆಯಂತೆ. ನಾನ್ ವೆಜ್ ತಿಂದು ಬೇಜಾರು ಇರ್ತಿರಲ್ಲ, ವೆಜ್ಜಿಗೊಂದು ಬೆಸ್ಟ್ ಸ್ಪಾಟು. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಮುರುಡೇಶ್ವರ ಗೈಸ್. ಮುರುಡೇಶ್ವರ ಈ ಸೀ ಫುಡ್ ತಿಂದು ಒಂಥರ ಬೇಜಾರಾಗಿ ಅದ್ರ ಮೇಲೆ ಜಿಗುಪ್ಸೆ ಬಂದು ಯಾವುದಾದ್ರೂ ವೆಜ್ ಟ್ರೈ ಮಾಡೋಣ, ನಮ್ಮೂರು ಊಟ ಟ್ರೈ ಮಾಡೋಣ ಅಂತ ಹುಡುಕ್ತಿರ್ಬೇಕಾದ್ರೆ ಈ ಒಂದು ಜಾಗ ಸಿಕ್ತು. ಒಂದು ಪ್ರಾಪರ್ ಫ್ಯಾಮಿಲಿ ರೆಸ್ಟೋರೆಂಟು, ಪ್ಯೂರ್ ವೆಜ್ಗೆ ಸಿಗಾವಡೆ ಪಾಪ್ಯುಲರ್. ಯಾವ ಜಾಗ ಅಂದರೆ ಮುರುಡೇಶ್ವರದಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಭಟ್ಕಳ ಶಿರಾಳಿ ಅನ್ನೋ ಒಂದು ಜಾಗದಲ್ಲಿ ಪಾಕಶಾಲಾ ಗೈಸ್. ಪಾಕಶಾಲಾ ಕೇಳಿರ್ತೀರಲ್ಲ, ಈ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್ ಐಟಮ್ನ ಸರ್ವ್ ಮಾಡಿಕೊಂಡು ಬರ್ತಿರೋಂಥ ಒಂದು ಸ್ಪಾಟು. ಸೊ ಅಲ್ಲೇ ನಾವಿವತ್ತು ಡಿನ್ನರ್ ಮಾಡೋಣ ಅಂತ ಬಂದಿದ್ದೀವಿ. ಬಂದು ನೋಡಿದ್ರೆ ಊಟದ ಜೊತೆಗೆ ಸ್ಟೇ ಫೆಸಿಲಿಟಿ ಕೂಡ ಇದೆ. ಒಂದು ಪ್ರಾಪರ್ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ಕೆಳಗಡೆ ರೆಸ್ಟೋರೆಂಟು, ಮೇಲ್ಗಡೆ ರೂಮ್ಸು, ಒಂದು ಪಾರ್ಕಿಂಗ್ ಒಟ್ಟಿಗೆ ವಿಶಾಲವಾದಂಥ ಒಂದು ಜಾಗ. ಸೊ ಇವತ್ತೇ ಅಲ್ಲಿ ಡಿನ್ನರ್ ಮಾಡೋಣ ಅಂತ ಬಂದು ಹೋಗೋಣ. ಫುಡ್ಸ್ ಎಲ್ಲ ತೊಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾರೆ, ಲೈಕ್, ಶೇರು, ಕಮೆಂಟು ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಗಾಯ್ಸ್, ಸ್ಟಾರ್ಟ್ ಬನ್ನಿ ಹೋಗೋಣ. ಎಸ್, ಬಂದು ಸೆಟ್ಲಾಯಿತು. ಈ ಸೆಕ್ಟರ್ ಬಂದಿದ್ದಾನೆ. ಸಂಜೆ ಆದರೆ ಗೋಳಿ ಬಜ್ಜಿ, ನೈಟು ಮಧ್ಯಾಹ್ನ ಆದ್ರಂತೂ ಈ ಮೀನೂಟದ ಮೇಲೆ ಒಂಥರ ಜಿಗುಪ್ಸೆ ಬಂದ್ಬಿಡ್ತು ಅಂತಲೇ ಹೇಳ್ಬೋದು. ನನಗಂತೂ ಈ ಬೆಂಗಳೂರಲ್ಲಿ ಇರಬೇಕಾದ್ರೆ ಮಂಗಳೂರು ಊಟ ತುಂಬ ಇಷ್ಟಪಡ್ತೀನಿ. ಬಟ್ ಮಂಗಳೂರು ಬಂದಾದ್ಮೇಲೆ ಬೆಂಗಳೂರು ಊಟ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಅಂತಲೇ ಹೇಳಬೇಕು. ದರ್ಶನ ಮುಗಿಸಿದ ಕೂಡಲೇ ಸೊ ಸೀದಾ ಬಂದು ನಮ್ಮೂರು ಹೋಟೆಲ್ ಇದೆ ಅಂದಿದ ತಕ್ಷಣ ಒಳಗಡೆ ಒಂಥರ ಖುಷಿ ಆಯಿತು ನನಗಂತೂ. ಒಂದು ಸ್ಯಾಟಿಸ್ಫ್ಯಾಕ್ಟ್ರಿ, ಒಂದು ಪ್ರಾಪರ್ ರೆಸ್ಟೋರೆಂಟು, ಕ್ಲೀನ್ ಆ್ಯಂಡ್ ಫೈನ್ ಆ್ಯಂಡ್ ಆ್ಯಂಬಿಯನ್ಸು. ಇಲ್ಲಂತೂ ಮಳೆ ಬರೋ ಥರನೇ ಇರುತ್ತೆ, ಬಟ್ ಬಂದರೆ ಅಂತೂ ಸಿಕ್ಕಾಪಟ್ಟೆ ಹಿಡ್ಕೋತಿದೆ. ಬರೋ ಥರನೇ ಗೊತ್ತಾಗಲ್ಲ. ಟಕ್ಕಂತ ಸ್ಟಾರ್ಟ್ ಆಗುತ್ತೆ, ಟಕ್ಕಂತ ಆಫ್ ಆಗುತ್ತೆ. ಏನೋ ಒಂಥರ ಸ್ವಿಚ್ ಹಾಕಿ ಆಫ್ ಮಾಡ್ದಂಗೆ ಕ್ಲೀನಾಗಿ ಇಲ್ಲಿ ಮುಗಿಸ್ಕೊಂಡು ಇಲ್ಲೇ ಹೋಟೆಲ್ ಇದೆ ಅಂತ ಕೂಡ ಹೇಳಿದ್ದಾರೆ. ಪ್ರಾಪರಾಗಿ ಇಲ್ಲೇ ಸೆಟ್ಲ್ ಆಗಿಬಿಟ್ಟು ಒಂದು ಎಲ್ಲನೂ ಒಂದೇ ಜಾಗದಲ್ಲಿರುವಂಥ ಒಂದು ಬಿಲ್ಡಿಂಗ್ ಅಂತಲೇ ಹೇಳ್ಬೋದು. ಅದು ಒಂಥರ ಖುಷಿ. ಪಾರ್ಕಿಂಗ್ ಫೆಸಿಲಿಟಿ ವಿಶಾಲವಾಗಿದೆ. ಈಗ ನಾವು ಊಟ ಹೇಳ್ಬಿಡೋಣ. ಭಾರಿ ಮಳೆ. ಸರ್ ಒಂದು ನಿಮಿಷ, ನನಗೆ ಸ್ಪೆಷಲ್ ಐಟಮ್ ಹೇಳಿ ಸರ್. ಪಾಕಶಾಲೆಯಲ್ಲಿ ನನಗೆ ಬಿಸಿ ನಮ್ಮೂರು ಊಟ ಬೇಕು. ನನಗೆ ನಿಮ್ಮೂರು ಊಟನ? ಹಾಂ, ನನಗೆ ನಾರ್ತಲ್ಲಿ ಬೇಕಾ ಚೈನೀಸಲ್ಲಿ? ಸ್ಟಾರ್ಟರ್ಸಲ್ಲಿ ಯಾವುದಾದ್ರೂ ಫಸ್ಟ್ ಹೇಳಿ ನನಗೆ. ಸ್ಟಾರ್ಟರ್ಸಲ್ಲಿ ನಮ್ಮದು ತಂದೂರಿಯಲ್ಲಿ ಪನ್ನೀರ್ ಟಿಕ್ಕಾ, ಮಲೈ ಪನ್ನೀರ್ ಟಿಕ್ಕಾ. ಹಾಂ, ಯಾವುದು ಚೆನ್ನಾಗಿರುತ್ತೆ ಬಿಸಿಯಾಗಿ? ನಮ್ಮದು ಎಲ್ಲ ಬಿಸಿನೇ ಕೊಡ್ತೀನಿ. ಮಾಡಿದ ನಂತರ ನಾವು ಮಾಡಿಕೊಡು, ಪ್ರಿಪೇರ್ ಮಾಡೋದು. ಸೂಪ್ ಯಾವುದಾದ್ರೂ ಇದೆಯಾ? ಸೂಪ್ ಇದೆ, ಯಾವುದಿದೆ? ಸೂಪ್ ಇದೆ, ಲೆಮನ್ ಕೊರಿಂಡರ್ ಇದೆ, ಹಾಟ್ ಆ್ಯಂಡ್ ಸಾರ್ ಇದೆ, ಸ್ವೀಟ್ ಕಾರ್ನ್ ವೆಜ್ ಇದೆ, ಕ್ರೀಮ್ ಆಫ್ ಮಶ್ರೂಮ್ ಇದೆ, ಪಾಲಕ್ ಸೂಪ್ ಇದೆ, ವೆಜ್. ಯಾವ್ದು ಚೆನ್ನಾಗಿದೆ ಅದರಲ್ಲಿ ಸ್ಪೆಷಲ್? ನಮ್ಮಲ್ಲಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅಂದರೆ ಅದರಲ್ಲಿ ನೀವು ವೆಜ್ ಮೆಂಚು, ಅದರಲ್ಲಿ ವೆಜ್ ಮ್ಯಾಂಚು ಡನ್. ವೆಜಿಟೇಬಲು ಸ್ವಲ್ಪ ಮಶ್ರೂಮ್ ಇರ್ತದೆ. ಸರಿ, ಒಂದು ವೆಜ್ ಮ್ಯಾಂಚು ಇರಲಿ. ಒಂದು ವೆಜ್ ಮೆಂಚು. ಅದಾದಮೇಲೆ ಸ್ಟಾರ್ಟರ್ಸಲ್ಲಿ ಯಾವುದು ಚೆನ್ನಾಗಿದೆ? ಸ್ಟಾರ್ಟರ್ಸಲ್ಲಿ ನಿಮಗೆ ಮಂಚೂರಿಯನ್ನು, ಚಿಲ್ಲಿ, ಪೇಪರು, ಈ ಥರ ಎಲ್ಲ. ಚಿಲ್ಲಿ ಟೈಪಲ್ಲಿ ಗೋಬಿ ಇದೆ, ಪನ್ನೀರ್ ಇದೆ, ಮಶ್ರೂಮ್ ಇದೆ, ಬೇಬಿಕಾರ್ನ್. ಅದರಲ್ಲಿ ಮಂಚೂರಿಯನ್ ಮಾಡ್ಬೋದು, ಚಿಲ್ಲಿ ಮಾಡ್ಬೋದು, 65 ಮಾಡ್ಬೋದು. ಪನ್ನೀರಲ್ಲಿ ಯಾವ್ದು ಚೆನ್ನಾಗಿದೆ? ಪೆಪ್ಪರ್ಸು ಒಳ್ಳೆ ಬರುತ್ತೆ ನಿಮಗೆ. ಪನ್ನೀರ್ ಪೆಪ್ಪರ್ ಪೇಪರ್ ಇದೆ, ಮಶ್ರೂಮ್ ಇದೆ, ಬೇಬಿಕಾರ್ನ್ ಇದೆ. ಪನ್ನೀರ್ ಪೆಪ್ಪರ್ ಚೆನ್ನಾಗಿರುತ್ತಾ? ಸೊ ಅದೊಂದಾ? ಅದಾದ್ಮೇಲೆ ಇನ್ನೊಂದು ಯಾವುದಾದ್ರು? ಇನ್ನೊಂದು ಹೇಳೋದಾ? ಬೇಬಿಕಾರ್ನ್ ಸಾಟೆ ಅಂತೇಳಿ ಮಾಡ್ತಾರೆ ಇಲ್ಲಿ. ಚೆನ್ನಾಗಿದೆ. ಪನ್ನೀರ್ ಸಾಟೆ ಇದೆ. ಪನ್ನೀರ್ ಸಾಟೆ ಅವೈಲೇಬಲ್ ಇಲ್ಲ ಇಲ್ಲಿ. ಓಕೆ, ಬೇಬಿಕಾರ್ನ್ ಸಾಟೆ. ಸರಿ, ಬೇಬಿಕಾರ್ನ್ ಸಾಟೆ ಒಂದು ಕೊಟ್ಬಿಡಿ ನನಗೆ. ಬೇಬಿಕಾರ್ನ್ ಸಾಟೆ. ಅದಾದಮೇಲೆ ಪನ್ನೀರ್ ಪೇಪರು. ಪನ್ನೀರ್ ಪೆಪ್ಪರ್ ಅದೊಂದು. ಅದಾದಮೇಲೆ ಬೇರೆ ಈ ಡೀಪ್ ಫ್ರೈ ಆಗಿರೋದು, ಸ್ವಲ್ಪ ಡ್ರೈ ಆಗಿ ಯಾವುದಾದ್ರು ಇದೆಯಾ? ಇದೆಲ್ಲ ಡೀಪ್ ಫ್ರೈ ಆಗೇ ಬರೋದು. ಅದಲ್ಲ, ಅದು ಸ್ವಲ್ಪ ಸಾಸ್ ಹಾಕಿ ಇದು ಮಾಡ್ಬಿಡ್ತೀರಲ್ಲ, ಸ್ವಲ್ಪ ಡೀಪ್ ಫ್ರೈ 60 ಕಬಾಬ್ ಟೈಪಲ್ಲಿ ಯಾವುದಾದ್ರು ಇದು ಮಾಡ್ತೇವೆ ನಾವು. ಯಾವುದು ಬಿಸಿ ವೆಜ್ ಮಾಡ್ತೇವೆ. ಚೆನ್ನಾಗಿರುತ್ತಾ? ಸರಿ, ಅದೊಂದು ಕೊಟ್ಬಿಡಿ ಸರ್. ಮೇನ್ ಕೋರ್ಸ್ ನಾನು ಆಮೇಲೆ ಹೇಳ್ತೀನಿ. ಅದೇ ಕ್ರಿಸ್ಪಿ ವೆಜ್ ಮಾಡ್ಬೋದು. ಅದು ಪಕೋಡ ಟೈಪ್ ಇರುತ್ತೆ. ಪಕೋಡ ಟೈಪಲ್ಲಿ ನಾವು ಮಾಡಿದ್ವಿ. ಸರಿ, ಅದೊಂದು ಕೊಟ್ಬಿಡಿ. ಮೇನ್ ಕೋರ್ಸ್ ನಾನು ಆಮೇಲೆ ಹೇಳ್ತೀನಿ. ಆಯ್ತು, ಡನ್. ಥ್ಯಾಂಕ್ ಯು. ಮಳೆ ಕ್ಲೈಮೇಟು, ಬಿಸಿಯಾಗಿ ಈ ಥರ ಪಕೋಡ ಥರ ತಿಂದ್ರಂತೂ ಕ್ರೇಜಿಯಾಗಿರುತ್ತೆ. ಒಂದು ಸೂಪ್ ಹೇಳಿದ್ದೀವಿ, ನೋಡಿದ್ರಿ. ಅದಾದಮೇಲೆ ಒಂದು 2 ಸ್ಟಾರ್ಟರ್ಸ್ ಅದರೊಟ್ಟಿಗೆ ಬರುತ್ತೆ. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡೋಣ. ಪರ್ಸ್ನಲಿ ಖುಷಿ. ಈ ಮಂಗಳೂರು ಅಂದರೆ ಉಡುಪಿ ಬೆಲ್ಟು, ಕೋಸ್ಟಲ್ ಬೆಲ್ಟ್ ಅಂದರೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಖುಷಿ ಗೈಸ್. ಸೊ ಫುಡ್ ಬರಲಿ, ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ನಂತರ ಮೇನ್ ಕೋರ್ಸ್ ಬರಲಿ, ಅದನ್ನು ಟೇಸ್ಟ್ ಮಾಡೋಣ. ಸರ್, ಮೆಂಚು ಸೂಪು. ಓಕೆ, ಇಟ್ಬಿಡಿ. ಇದು ಕ್ರಿಸ್ಪಿ ವೆಜ್. ಇದು ಮೆಂಚು ಸೂಪು. ಓಕೆ,
ಪನ್ನೀರ್ ಪೆಪ್ಪರ್ ಡ್ರೈ. ಪನ್ನೀರ್ ಪೆಪ್ಪರ್ ಡ್ರೈ ಡನ್. ಬೇಬಿ ಕಾರ್ನ್ ಸಾಟೆ. ಎಲ್ಲಿ ಸಾಕು ಸರ್, ಥ್ಯಾಂಕ್ ಯು, ಸೂಪರ್. ಘಮ ಅಂತೂ ಅಲ್ಟಿಮೇಟು. ಈ ಮೂಗಲ್ಲಂತೂ ಬರೀ ಮೀನು ವಾಸನೆ ಇಷ್ಟು ದಿವಸ ಹೊಡಿತಿತ್ತು. ವೆಜ್ಜಿಗೆ ಇಷ್ಟು ಖುಷಿ ಪಡ್ತಿರೋದು ಐ ಥಿಂಕ್ ತುಂಬ ದಿವಸ ಆದಮೇಲೆ ಇಲ್ಲೇ ಅಂತಲೇ ಹೇಳ್ತೀನಿ. ನಾವು ಆರ್ಡರ್ ಮಾಡಿದ ಐಟಮ್ಗಳು ಬಂದ್ಬಿಡ್ತು ಎಷ್ಟು ಕಲರ್ಫುಲ್ ಗೊತ್ತಾ. ಬೇಬಿ ಕಾರ್ನ್ ಸ್ಯಾಟೆ ಅದೊಂದು, ಅದಾದಮೇಲೆ ಪನ್ನೀರ್ ಪೆಪ್ಪರ್ ಡ್ರೈ ಒಂದು ತೊಗೊಂಡಿದ್ದೀನಿ. ವೆಜಿಟೇಬಲ್ ಡೀಪ್ ಫ್ರೈ ಹಾಕಿ ಮಾಡಿರೋಂಥದ್ದು, ಇದರಲ್ಲಿ ಈರುಳ್ಳಿ ಕ್ಯಾಪ್ಸಿಕಮ್ ಅಂತ ಒಂದಷ್ಟು ಹಾಕಿ ಮಾಡಿಕೊಡ್ತಾರೆ. ಮಿಕ್ಸ್ಡ್ ವೆಜಿಟೇಬಲ್ ಫ್ರೈ ಅಂತ. ಮ್ಯಾಂಚೋ ಸೂಪು, ಅದಕ್ಕೆ ನಾರ್ಮಲ್ ಫ್ರೈಡ್ ನೂಡಲ್ಸ್ ಟೈಪ್ ಒಂದು ಕೊಟ್ಟಿದ್ದಾರೆ. ಸೊ ಸೂಪಿಂದ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಇದೇ ಫ್ರೈಡ್ ನೂಡಲ್ಸ್ ತಗೊಂಡು ಮೇಲೆ ಹಾಕ್ಕೊಂಡು, ಚಳಿಗುರು ಬಟ್ ಆದರೂ ಲೈಟಾಗಿ ಒಂದು ಶೆಕೆ. ಓ ಮೈ ಗಾಡ್, ಬಿಸಿ 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 ಮ್ಯಾಂಚೋ ಸೂಪು. ಟೇಸ್ಟ್ ಮಾಡೋಣ. ಹಾ ಟೇಸ್ಟ್ಗಿನ್ನ ಬಿಸಿಗುರು, ಬಿಸಿ ಬಿಸಿಯಾಗಿ ಇಳಿಯೋಕೆ ಒಂಥರ ಚೆನ್ನಾಗಿದೆ, ಮಸ್ತಿದೆ. ಮ್ಯಾಚೋ ಸೂಪ್ ಏನೋ ಒಂಥರ ಖುಷಿ, ಬಿಕಾಸ್ ಆ ಘಾಟ್ ಇರುತ್ತೆ, ಕ್ಲೀನಾಗಿ ತೋಟಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ. ಇದರಲ್ಲಿ ಚಿಕನ್ ಇದ್ರೆ ಇನ್ನೂ ಸೂಪರಾಗಿರುತ್ತೆ. ಬಟ್ ಮ್ಯಾಚೋ ಸೂಪ್ ಅಂದರೆ ಏನೋ ಒಂಥರ ಮಜಾ ಇರುತ್ತೆ, ಒಂಥರ ಈ ತಿಕ್ ಕನ್ಸಿಸ್ಟೆನ್ಸಿ ಇರುತ್ತೆ ಗೈಸ್ ಕುಡಿಬೇಕಾದ್ರೆ. ಅದ್ರ ಜೊತೆಗೆ ಫ್ರೈಡ್ ನೂಡಲ್ಸ್ ಹಾಕಿರ್ತೀವಲ್ಲ, ಆ ಕ್ರಿಸ್ಪಿ ಒಟ್ಟಿಗೆ ಸೂಪನ್ನು ಕುಡಿಬೇಕಾದ್ರೆ ಒಂಥರ ಮಜಾ ಟೇಸ್ಟ್ ಅಂತಲೇ ಹೇಳ್ತೀನಿ. ಮೌತ್ ವಾಟ್ರಿಂಗ್, ಬೆಸ್ಟು. ಕ್ಲೈಮೇಟಿಗೆ ಒಂದು ಆ್ಯಪ್ಟ್ ಆಗಿರುವಂಥ ಒಂದು ಸೂಪು, ಪಕ್ಕಾ ಟ್ರೈ ಮಾಡಿ. ನೆಕ್ಸ್ಟು ಬೇಬಿಕಾರ್ನ್ ಸ್ಯಾಟೆ ಅಂತ ಹೇಳಿದ್ರು. ಬೇಬಿಕಾರ್ನ್ನ ಈ ಮೈದಾ ಹಿಟ್ಟು ಕಾರ್ನ್ಫ್ಲವರ್ ಹಾಕಿ ಡೀಪ್ ಫ್ರೈ ಮಾಡಿ, ನಂತರ ಈ ಪೀನಟ್ ಸಾಸಸ್ ಎಲ್ಲ ಹಾಕಿ ಸಾಟ್ ಮಾಡಿ ಕೊಡುವಂಥದ್ದು. ಸೊ ಇದನ್ನು ಟೇಸ್ಟ್ ಮಾಡೋಣ. ಒಂದು ದೊಡ್ಡ 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 ಬೇಬಿಕಾರ್ನ್ನ ಹಾಗೆ ಟೂತ್ ಪೀಕಿಗೆ ಚುಚ್ಚಿಬಿಟ್ಟು ಡೀಪ್ ಫ್ರೈ ಮಾಡಿದ್ದಾರೆ ಗೈಸ್. ಸೊ ಲೆಟ್ಸ್ ಟೇಸ್ಟ್ ದಿಸ್. ಮೈನ್ ಟೇಸ್ಟ್ ಕೊಡೋದು ಮೈದಾ ಹಿಟ್ಟಾಗಿ ಮತ್ತು ಕಾರ್ನ್ಫ್ಲವರ್ ಹಾಕಿ ಡೀಪ್ ಫ್ರೈ ಮಾಡಿತ್ತಲ್ಲ, ಆ ಕೋಟಿಂಗ್ ಒಂಥರ ಚೆನ್ನಾಗಿದೆ, ಒಂಥರ ತಿಕ್ಕಿದೆ, ಒಂದು ಕ್ರಿಸ್ಪಿ ಇದೆ. ಅದ್ರ ಮೇಲೆ ಲೈಟಾಗಿ ಸಾಸಸ್ ಹಾಕಿ ಟಾಸ್ಟ್ ಮಾಡಿರ್ತಲ್ಲ, ಆ ಪೀನಟ್ ಬಟರ್ ಫ್ಲೇವರ್ ಅಂತೂ ಕ್ಲೀನಾಗಿ ನಿಮಗೆ ಗೊತ್ತಾಗುತ್ತೆ. ಒಂದು ಬೆಸ್ಟು, ಒಂದು ಹ್ಯೂಜ್ ಆಗಿರುತ್ತೆ. ಆರಾಮಾಗಿ 3-4 ಜನ ಸಫಿಷಿಯೆಂಟಾಗಿ ತಿನ್ಬೋದು ಗೈಸ್. ಇವಾಗ ನೋಡಿದ್ರಲ್ಲೇ ಕ್ವಾಂಟಿಟಿ ವೈಸ್ ಅಂತೂ ಸಫಿಷಿಯೆಂಟಾಗಿ ಕೊಡ್ತಾಯಿದ್ದಾರೆ, ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ನಾನ್ ವೆಜ್ಜೇ ತಿಂದು ಬೇಜಾರೇ ಇರ್ತಿರಲ್ಲ, ವೆಜ್ಜಿಗೊಂದು ಬೆಸ್ಟ್ ಸ್ಪಾಟು. ಈ ಮುರುಡೇಶ್ವರ ಭಟ್ಕಳ ಈ ಸೈಡ್ಗೆ ಬಂದಿರೋಂತೂ ಒಂದು ಒಳ್ಳೆ ಜಾಗದಲ್ಲಿ ಫ್ಯಾಮಿಲಿಗೆ ಊಟ ಮಾಡೋಕ್ಕೆ ಒಂದು ಬೆಸ್ಟ್ ಸ್ಪಾಟ್ ಅಂತ ಹೇಳ್ತೀನಿ. ಬೇಬಿಕಾರ್ನ್ ಸ್ಯಾಟೆ ಅಂತೂ ಮಸ್ಟ್ ಟ್ರೈ ಮಾಡಿ, ಸೂಪರಾಗಿದೆ. ಪನ್ನೀರ್ ಪೆಪ್ಪರ್ ಡ್ರೈ ಗೈಸ್, ಒಂದು ಕ್ಲೀನ್ ಪ್ರೆಸೆಂಟೇಷನ್ನು. ಫುಲ್ ಆ್ಯಂಡ್ ಫುಲ್ ಕಾನ್ಸಂಟ್ರೇಟೆಡ್ ಪೆಪ್ಪರ್ ಅಂತಲೇ ಹೇಳ್ಬೋದು. ಹೆವಿ ಹಾಕ್ಬಿಟ್ಟಿದ್ದಾರೆ, ಒಂದು ಒಳ್ಳೆ ಸೈಜಲ್ಲಿ ಹಾಕಿರುವಂಥ ಪನ್ನೀರ್ ಕ್ಯೂಬ್ಸು. ಸೊ ಲೆಟ್ಸ್ ಟೇಸ್ಟ್ ದಿಸ್. ತುಂಬುತ್ತೆ ಬಾಯಿಗಂತೂ. ಒಂದು ಒಳ್ಳೆ ಸೈಜು, ಚಿಕ್ಕದಾಗಿ ಹಾಕಿಲ್ಲ, ದೊಡ್ಡ ದೊಡ್ಡ ಸೈಜು. ಅದರಲ್ಲಿ ಕ್ಯಾಪ್ಸಿಕಮ್ ಆನಿಯನ್ಸ್ ಅಂತೂ ಯಥೇಚ್ಛವಾಗಿ ಹಾಕ್ಬಿಟ್ಟಿದ್ದಾರೆ ಗೈಸ್. ನಾನ್ ವೆಜ್ಗೆ ಈಕ್ವಲೆಂಟ್ ಆಗಿದೆ ಟೇಸ್ಟ್ ಅಂತೂ. ಆರ್ಡ್ರ್ ಮಾಡಿರೋ ಐಟಮ್ಗೂ ಕ್ಲೈಮೇಟ್ಗೂ ಪರ್ಫೆಕ್ಟ್ ಆ್ಯಪ್ಟ್ ಆಗ್ತಿದೆ. ಇದಂತೂ ತಿಂತಾನೇ ಇರಬೇಕಂತ ಅನ್ನಿಸ್ತದೆ. ಬಟ್ ತಂದಿದ ತಕ್ಷಣ ತಿನ್ನಿ. ನಮ್ಮದು ಶಾರ್ಟ್ಸ್ ತೊಗೊಂಡು ಸ್ವಲ್ಪ ಆರೋಗಿದೆ, ಬಟ್ ಒಂದು ಒಳ್ಳೆ ಟೇಸ್ಟಲ್ಲಿರುವಂಥ ಪನ್ನೀರ್ ಪೆಪ್ಪರ್ ಡ್ರೈ. ರೈಟಾಗಿ ಸ್ಪೈಸಿಗಳು. ಎಸ್, ಸ್ಟಾರ್ಟರ್ಸಲ್ಲಿ ಲಾಸ್ಟ್ ಐಟಮು ಈ ಮಿಕ್ಸ್ಡ್ ವೆಜ್ ಫ್ರೈ, ಈ ಡೀಪ್ ಫ್ರೈ ಮಾಡಿರುವಂಥದ್ದು. ಇದಂತೂ ಸಖತ್ತಾಗಿರುತ್ತೆ ಮಳೆಗಂತೂ. ಹಾಗೆ ಸ್ವಲ್ಪ ಸಾಸ್ ಒಟ್ಟಿಗೆ ಟೇಸ್ಟ್ ಮಾಡೋಣ. ಬಜ್ಜಿ ಥರ, ಬಜ್ಜಿನೇ ಅಂತ ಹೇಳ್ಬೋದು. ಕ್ಯಾಪ್ಸಿಕಮ್ ಇದೆ, ಈರುಳ್ಳಿ ಹಾಕಿದ್ದಾರೆ, ಕ್ಯಾರೆಟ್ ಇದೆ, ಬೇಬಿಕಾರ್ನ್ ಹಾಕಿದ್ದಾರೆ. ಪ್ರತಿಯೊಂದು ಸೇರಿ ಒಟ್ಟಿಗೆ ಸೇರಿ ಮಿಕ್ಸ್ ಮಾಡುವಂಥ ಒಂದು ಬಜ್ಜಿ ಟೈಪು. ಈ ಸಾಸು ತುಂಬ ಚೆನ್ನಾಗಿದೆ.
ಮೇಯ್ನ್ ಖುಷಿ ಅಂದರೆ ಕಲರ್ ಗಿಲರ್ ಏನು ಯೂಸ್ ಮಾಡೋಲ್ಲ. ಪ್ರಾಪರ್ ಟೇಸ್ಟಲ್ಲಿ ಫೈನಾಗಿ ಕ್ವಾಲಿಟಿಯಾಗಿ ಕೊಡ್ತಾ ಬರ್ತಾಯಿದ್ದಾರೆ. ಒಂದು ಒಳ್ಳೆ ಟೇಸ್ಟು. ಇದಂತೂ ಈವ್ನಿಂಗ್ ಸ್ನ್ಯಾಕಾಗಿ ಟ್ರೈ ಮಾಡೋಕ್ಕಂತೂ ಅದ್ಭುತವಾಗಿರುತ್ತೆ. ಒಂದು ಒಳ್ಳೆಯ ಜಾಗ, ಎ ಸಿ ಹಾಲು, ವೈಟ್ ಸ್ಪ್ರೆಡ್ಡಿಂಗ್ ಅಂತಲೇ ಹೇಳ್ಬಿಡ್ತೀನಿ ಗೈಸ್. ಸೊ ಬಂದರೆ ಪ್ರತಿಯೊಬ್ಬರು ಸಫಿಷಿಯೆಂಟಾಗಿ ವೆಜ್ ಊಟನ ತಿನ್ನೋಕ್ಕೆ ಒಂದು ಆ್ಯಪ್ಟ್ ಆಗಿರುವಂಥ ಒಂದು ಸ್ಪಾಟು. ಸೊ ನಾವು ಇದನ್ನು ಖಾಲಿ ಮಾಡಿಬಿಟ್ಟು ಮೇನ್ ಕೋರ್ಸ್ನ ಆರ್ಡರ್ ಮಾಡೋಣ. ಫುಲ್ಲು ಹೊಟ್ಟೆನೇ ಫುಲ್ ಆದಂಗೆ ಆಗ್ಬಿಡುತ್ತೆ ನನಗಂತೂ. ಸರ್ ಮೇನ್ ಕೋರ್ಸ್ ಆರ್ಡರ್ लेंगे. ಮೇನ್ ಕೋರ್ಸ್ रोटी, नान, कुलचा, पुदीना रोटी, तंदूरी परोटा, लच्छा परोटा, ಬಟರ್ ನಾನ್. बटर नान, ಒಂದು ಬಟರ್ ನಾನು, ಒಂದು ಬಟರ್ ನಾನು. ಅದರೊಟ್ಟಿಗೆ ಗ್ರೇವಿ ಯಾವ್ದು ಚೆನ್ನಾಗಿದೆ? ಗ್ರೇವಿಯಲ್ಲಿ ಪನ್ನೀರ್ ಇದೆ, ಮಶ್ರೂಮ್ ಇದೆ, ಬೇಬಿಕಾರ್ನ್ ಇದೆ, ಕಾಜು ಇದೆ. ಮಿಕ್ಸ್ಡ್ ವೆಜ್ ಇದೆಯಾ? ಮಿಕ್ಸ್ಡ್ ವೆಜ್ ಇದೆ, ವೆಜ್ ಕೊಲ್ಲಾಪುರಿ ಇದೆ, ಮಿಕ್ಸ್ಡ್ ವೆಜ್ ಕರಿ ಒಂದು. ರೈಸ್ ಯಾವ್ದು ಚೆನ್ನಾಗಿದೆ? ರೈಸಲ್ಲಿ ವೆಜ್ ಬಿರಿಯಾನಿ ಇದೆ, ಪನ್ನೀರ್ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ, ಮುಘಲಾಯಿ ಬಿರಿಯಾನಿ, ವೆಜ್ ಹೈದರಾಬಾದಿ ಬಿರಿಯಾನಿ, ಖಾರ ಬರುತ್ತೆ, ಗ್ರೀನ್ ಕಲರಲ್ಲಿ ಬರುತ್ತೆ. ಬೇರೆ ಯಾವುದಾದ್ರು? ಮುಘಲಾಯಿ ಬಿರಿಯಾನಿ ರೆಡ್ ಕಲರಲ್ಲಿ ಬರುತ್ತೆ, ನಿಮಗೆ ಮೀಡಿಯಂ ಸ್ಪೈಸಿ ಇರುತ್ತೆ. ಅದರಲ್ಲಿ ಪನ್ನೀರು ಮತ್ತು ಬೆಡ್ ಕಾಮ್ಸ್ ಆ್ಯಡಿಡ್ ಇರುತ್ತೆ. ಚೆನ್ನಾಗಿರುತ್ತೆ ಅದು? ಚೆನ್ನಾಗಿ ಬರುತ್ತೆ. ಸರಿ, ಅದೊಂದು ಕೊಟ್ಬಿಡಿ. ಮುಘಲಾಯಿ ಬಿರಿಯಾನಿ. ಆಮೇಲೆ ಐಸ್ ಕ್ರೀಮು. ಐಸ್ ಕ್ರೀಮಲ್ಲಿ ಸ್ಪೆಷಲ್ ಐಸ್ ಕ್ರೀಮ್ ಇದೆ, ಮತ್ತು ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ಇದೆ, ಗಡ್ಬಡ್ ಇದೆ. ಯಾವ ಸ್ಪೆಷಲ್? ಸ್ಪೆಷಲಲ್ಲಿ ಹನಿಮೂನ್ ಸ್ಪೆಷಲ್ ಇದೆ, ಅವೆಲ್ಲ ನಮಗೆ ಬೇಡ. ಡಬಲ್ ಸಂಡೆ ಇದೆ, ನಟ್ ಸಂಡೆ ಇದೆ, ಚೋಕೋ ಡಿಲೈಟ್ ಇದೆ. ಗಡ್ಬಡ್ ಚೆನ್ನಾಗಿರುತ್ತಾ? ಚೆನ್ನಾಗಿ ಬರುತ್ತೆ ಸರ್. ಸರಿ, ಒಂದು ಗಡ್ಬಡ್ಡು ಮಂಗಳೂರಲ್ಲಿ ನಮಗೆ ಊಟ ಕೊಟ್ಬಿಡಿ. ಆಯಿತು. ಕೊನೆಯದಾಗಿ ಗಡ್ಬಡ್ ಕೊಡೋದಾ? ಆಯ್ತು. ಮತ್ತೇನು ಹೇಳಿ? ಇಷ್ಟೇ ಸಾಕು ಸರ್, ಮುಗೀತು. ಹಾಂ, ಥ್ಯಾಂಕ್ ಯು. ಓಕೆ. ಹನಿಮೂನ್ ಐಸ್ ಕ್ರೀಮ್ ಹಿಡ್ಕೊಂಡು ನಾನೇನು ಮಾಡಲಿ ಹೇಳಿ? ಮಂಗಳೂರು ಅಂದ್ರೇ ಗಡ್ಬಡ್ ತುಂಬ ಸ್ಪೆಷಲು. ಸೊ ಅದೊಂದು ಬೇಕೇ ಬೇಕು. ಎಲ್ಲ ಐಟಮ್ ತಿನ್ನಬೇಕಾದ್ರೆ ಏನೋ ಒಂಥರ ಖುಷಿಯಾಗುತ್ತೆ. ಐಸ್ ಕ್ರೀಮ್ ತಿನ್ನಬೇಕಾದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಖುಷಿಯಾಗುತ್ತೆ. ನನಗಂತೂ ಪರ್ಸನಲಿ ಸಿಕ್ಕಾಪಟ್ಟೆ ಫೇವ್ರೇಟು. ನಾನು ಬರಲಿ, ಅದಕ್ಕೆ ಮಿಕ್ಸ್ಡ್ ವೆಜ್ ಗ್ರೇವಿ ಹೇಳಿದ್ದೀವಿ. ಅದಾದಮೇಲೆ ಮುಘಲಾಯಿ ಬಿರಿಯಾನಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಅದನ್ನು ಟ್ರೈ ಮಾಡಿಬಿಟ್ಟು ಕೊನೆಯದಾಗಿ ಐಸ್ ಕ್ರೀಮ್ ತಿಂದು ಒಂದು ಪ್ರಾಪರ್ ಫಿನಿಶಿಂಗ್ ಕೊಡೋಣ. ಮಿಕ್ಸ್ಡ್ ವೆಜ್ ಕರಿ ನಿಮ್ಮದು ಇದೆ ಊರಾ? ಇದು ಮುಘಲಾಯಿ ಬಿರಿಯಾನಿ ಅಲ್ಲ? ಸೂಪರ್. ಆಹಾ, ಮುಘಲಾಯಿ ಬಿರಿಯಾನಿ ಘಮ ಅಂತೂ ಅಲ್ಟಿಮೇಟ್ ಇದೆ. ಬಟರ್ ನಾನು, ಐಸ್ ಕ್ರೀಮ್ ಲಾಸ್ಟ್. ಓಕೆ, ಐಸ್ ಕ್ರೀಮ್ ಅಂದರೆ ಏನೋ ಒಂಥರ ರುಚಿ. ಓಕೆ, ನಾವು ಆರ್ಡರ್ ಮಾಡಿದ ಐಟಮ್ ಬಂತು. ಬಟರ್ ನಾನು, ಅದಕ್ಕೆ ಮಿಕ್ಸ್ಡ್ ವೆಜ್ ಕರಿ, ಅದಾದಮೇಲೆ ಮುಘಲಾಯಿ ಬಿರಿಯಾನಿ ಗೈಸ್, ಬಾಸ್ಮತಿ ರೈಸ್ ಹಾಕಿ ಮಾಡಿರುವಂಥ ಬಿರಿಯಾನಿ. ಘಮ ಅಂತೂ ಹಂಗಿದೆ. ರೋಟಿ ಹಾಕಿ ಫಸ್ಟು ಟೇಸ್ಟ್ ಮಾಡೋಣ. ಬಟರ್ ನಾನು, ಯಪ್ಪ, ಬಟ್ರ್ ಹಾಕಿಲ್ಲ, ಸುರಿದಿದ್ದಾರೆ. ಯೋಯ್ ಬಿಸಿಗುರು. ಒಂದು ತಿಕ್ ಗ್ರೇವಿ, ಪನ್ನೀರು, ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಹಾಕಿ ಕೊಡುವಂಥದ್ದು. ಈ ಹೋಟ್ಲಲ್ಲಿ ಖುಷಿಯಾಗಿದ್ದೇನೆಂದರೆ ಯಾವುದೇ ಐಟಮ್ ಕೇಳಿ ಬಿಸಿ 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 ಬಿಸಿಯಾಗಿ ಕೊಡ್ತಾರೆ. ಬಟ್ ನಾನು ತಿನ್ನೋಷ್ಟಕ್ಕೆ ತಣ್ಣಗಾಗ್ಬಿಡುತ್ತೆ, ಅದು ಬೇರೆ ಮ್ಯಾಟ್ರ್ ಅಂತ ಅನ್ಕೊಳ್ಳಿ. ಹಾಕ್ಕೊಂಡು ಟೇಸ್ಟ್ ಮಾಡೋಣ. ಓ ಮೈ ಗಾಡ್. ಹಂಗೆ ಇದರೊಟ್ಟಿಗೆ ಒಂದು ಬೈಟ್. ಅಲ್ಟಿಮೇಟ್ ಗ್ರೇವಿ, ಮಸಾಲೆ ಭರಿತವಾಗಿದೆ. ಆ ಮಸಾಲ ಅಂತೂ ಲಿಟ್ರಲಿ ಫೀಲ್ ಆಗ್ತೀರ. ಆ ಮಸಾಲ ತುಂಬ ಚೆನ್ನಾಗಿದೆ. ಮೇಲೆ ಲೈಟಾಗಿ ಕ್ರೀಮ್ ಹಾಕಿದ್ದಾರಲ್ಲ, ಅದರ ಬ್ಲೆಂಡ್ ಸಿಕ್ಕಿದಾಗಂತೂ ಅಲ್ಟಿಮೇಟ್ ಟೇಸ್ಟು. ಪನ್ನೀರ್ ಗೈಸ್ ಶೋ ಸ್ಟಾಪರ್. ಬಿಕಾಸ್ ಲೈಟಾಗಿ ಆ ಟೇಸ್ಟ್ ತೋರಿಸ್ಬಿಡ್ಬೇಕಂತ ಅವ್ರು ಆಗ್ತಾಯಿಲ್ಲ, ಸಫಿಷಿಯೆಂಟಾಗಿ ಆಗ್ತಾಯಿದ್ದಾರೆ. ಅದು ತಿನ್ನಬೇಕಾದ್ರೂ ಅಂತೂ ನಿಮಗೆ ಫೀಲ್ ಆಗುತ್ತೆ ಆ ಪನ್ನೀರ್ ಟೇಸ್ಟ್ ಅಂತೂ. ಮಿಕ್ಸ್ಡ್ ವೆಜ್ ಕರಿ ಶೋ ಸ್ಟಾಪರು. ಈ ರೋಟಿಲೇ 7-8 ಥರ ಡಿಫ್ರೆಂಟ್ ವೆರೈಟೀಸ್ ಆಫ್ ರೋಟಿನ ಸರ್ವ್ ಮಾಡ್ಕೊಂಡಿದ್ದಾರೆ. ನಾವು ಬಟರ್ನ ತೊಗೊಂಡಿದ್ವಿ, ನಿಮ್ಗೆ ಆಗಬೇಕು ನೀವು ತೊಗೋಬೋದು. ಗ್ರೇವಿಲಿ ಕೂಡ ಸುಮಾರು ವೆರೈಟೀಸ್ ಇದೆ ಗೈಸ್. ಒಂದು ಪಾಕಶಾಲ ನಮ್ಮ ಬೆಂಗಳೂರಲ್ಲಿ ಯಾವ ಥರ ನೀವು ನೋಡಿರ್ತೀವಿ ಸೇಮ್ ಟು ಸೇಮ್ ಅದೇ ಸ್ಟೈಲ್ ಪಾಕಶಾಲ, ಸೇಮ್ ರುಚಿ. ನಾವು ಅಲ್ಲಿ ತಿಂದಂಗೆ ಇಲ್ಲಿ ತಿಂದಂಗಿರುತ್ತೆ. ಒಂದು ಬ್ಯಾಂಗ್ಳೂರು ಟೇಸ್ಟು ಲಿಟ್ರಲಿ ನಿಮಗೆ ಫೀಲ್ ಆಗುತ್ತೆ. ನಾವು ಬೇರೆ ಊರು ಬಂದಂಗಂತೂ 1% ಅನ್ನಿಸ್ತಾ ಇಲ್ಲ ನನಗಂತೂ ಇಲ್ಲಿ ತಿಂದಾದ ಮೇಲಂತೂ. ರೋಟಿ ಒಟ್ಟಿಗೆ ಗ್ರೇವಿ ಮಸ್ಟ್ ರೆಕಮೆಂಡೆಡು. ಕೊನೇ ಐಟಮ್, ಅಯ್ಯೋ ಬಿಸಿಗುರು.
ಮುಘಲಾಯಿ ಬಿರಿಯಾನಿ. ಇದರಲ್ಲಿ ಪನ್ನೀರು, ಫ್ರೈಡ್ ಬ್ರೆಡ್ಡಲ್ಲಿ ಹಾಕಿ ಕೊಡ್ತಾರೆ ಅಂತ ಹೇಳಿದ್ರು. ಸೊ ಐತೆ. ಆಹಾ, ಬಿಸಿ 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 ಬಿಸಿ. ಅದರೊಟ್ಟಿಗೆ ಮೊಸರು ಬಜ್ಜಿ, ಗಟ್ಟಿ ಮೊಸರು, ಕಾಲಿಫ್ಲವರು, ಫ್ರೈಡ್ ಬ್ರೆಡ್ಡು ಹಂಗೆ ಮೊಸರೊಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಟ್ರೈ ಮಾಡೋದಂತೂ ಕ್ರೇಜಿ ಟೇಸ್ಟು. ಬಿಸಿ ಬಿಸಿ ರೈಸು ಜೊತೆಗೆ ಕೋಲ್ಡ್ ಆಗಿರುವಂಥ ಮೊಸರು, ಹಿತವಾಗಿ ಫೀಲಿಂಗು ಕ್ರೇಜಿಯಾಗಿರುತ್ತೆ. ಸೊ ಲೆಟ್ಸ್ ಟೇಸ್ಟ್ ದಿಸ್. ಆಹಾ, ಮುಘಲಾಯಿ ಬಿರಿಯಾನಿ. ಈ ಹೈದರಾಬಾದಿ ಟಿಂಟ್ ಬರುತ್ತಲ್ಲ, ಆ ಮಸಾಲ ಆಗಿರುತ್ತೆ ರೈಸಲ್ಲಂತೂ. ಅದು ತುಂಬ ಚೆನ್ನಾಗಿದೆ. ಒಂದು ಪರ್ಫೆಕ್ಟ್ ಟೇಸ್ಟು. ಸೆಂಟ್ರಲ್ಲಂತೂ ಕ್ಯಾಶು, ಅದ್ರ ಜೊತೆಗೆ ವೆಜೀಸ್ ಎಲ್ಲ ಸಿಕ್ಕಿದಾಗ ಒಂಥರ ಸೂಪರು. ಮೊಸರು ಬಜ್ಜಿ ಮಸ್ಟು ಟ್ರೈ ಮಾಡಿ, ಬಿಕಾಸ್ ಅಷ್ಟು ತಿಕ್ಕಾಗಿದೆ ಕರ್ಡ್ ಅಂತೂ. ಬಿರಿಯಾನಿ ಒಟ್ಟಿಗೆ ಸೇರಿದಾಗಂತೂ ಒಂದು ಜ್ಯೂಸಿ ಕನ್ವರ್ಷನ್. ಆ ಮಸಾಲ ಮೊಸರು ಎರಡೂ ಸೇರಿದಾಗಂತೂ ಆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಬಿಸಿ ಬಿಸಿಯಾಗಿ ಕ್ಲೈಮೇಟ್ಗೆ ತಿನ್ನೋಕ್ಕೆ ಒಂಥರ ಮಜಾ ಇದೆ. ಚಳಿ ಅಂತ ನಾನು ಒಳಗೆ ಬಂದುಬಿಟ್ಟೆ, ಬಿಸಿ ಬಿಸಿಯಾಗಿ ತಿಂದು ಖಾರವಾಗಿ ತಿಂತ ನನಗೆ ಶೆಕೆ ಕಿತ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಆಗೋದು ಗೈಸ್. ಆಹಾ, ಟೇಸ್ಟ್ ಹೆಂಗೆ ಕ್ಲೀನಾಗಿ ಕ್ಯಾರಿ ಮಾಡೋದು ಗೊತ್ತಾ, ಮಜಾ ಇದೆ. ಕೊನೆಯದಾಗಿ ರೈಸ್ ಐಟಮ್ ತೊಗೊಳ್ಳಿ. ಮುಘಲಾಯಿ ಬಿರಿಯಾನಿ ಇಷ್ಟ ಆದರೆ ಟ್ರೈ ಮಾಡಿ, ಬಟ್ ತುಂಬ ಚೆನ್ನಾಗಿದೆ. ನನ್ನ ರೆಕಮೆಂಡೇಷನ್ನು ಒಂದು ಬೆಸ್ಟ್ ಟೇಸ್ಟ್ ಅಂತಲೇ ಹೇಳ್ತೀನಿ. ಶುಭ ತಿಂದಿರೋದ್ರಲ್ಲಿ ಸ್ಟಾರ್ಟರ್ಸು ಬೆಸ್ಟ್ ಆಗಿತ್ತು. ಬಟ್ ಈವ್ನಿಂಗ್ ಟೈಮ್ ಬರ್ತಿರೋದ್ರೆ ನಾನು ತೊಗೊಂಡಿದ್ದ ಮಿಕ್ಸ್ಡ್ ವೆಜಿಟೇಬಲ್ ಫ್ರೈ ಬರುತ್ತಲ್ಲ, ಅದೊಂದು ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಅದು ಬಿಟ್ಬಿಟ್ಟು ಸುಮಾರು ಐಟಮ್ಸ್ ಇದೆ, ಇಷ್ಟೇ ಅಲ್ಲ, ಹ್ಯೂಜ್ ವೆರೈಟಿ. ವೆಜ್ಜಲ್ಲಿ ನಿಮಗೆ ಸಿಗಾಪಟ್ಟೆ ವೆರೈಟಿ ಟೇಸ್ಟಿಯಾಗಿ ಕ್ವಾಲಿಟಿಯಾಗಿ ಸರ್ವ್ ಮಾಡಿಕೊಂಡು ಬರ್ತಾರೆ ಗೈಸ್. ನಾನು ಜಾಗದ ಅಡ್ರೆಸ್ಸು ಪ್ರೈಸಿಂಗು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಚೌಟ್ಮಡಿ ಮುರುಡೇಶ್ವರಕ್ಕೆ ಬರ್ತೀರಾ ಅಂದರೆ ನಿಯರ್ ಬೈ 6 ರಿಂದ 7 ಕಿಲೋಮೀಟ್ರ್ ಬಂದರೆ ಒಂದು ಕ್ಲೀನ್ ಪಾರ್ಕಿಂಗ್ ಫೆಸಿಲಿಟಿ ಒಟ್ಟಿಗೆ ಒಂದು ಪ್ರಾಪರ್ ಮೇಂಟೆನೆನ್ಸ್ ಮಾಡಿಕೊಂಡು ಇಲ್ಲೇ ನಿಮಗೆ ಸ್ಟೇ ಮಾಡಬೇಕಂದ್ರೆ ಕೂಡ ನಿಮಗೆ ಸ್ಟೇ ಇದೆ. ಒಂದು ಕ್ಲೀನ್ ಮೇಂಟೈನ್ಡ್ ರೂಮ್ ಅಂತಲೇ ಹೇಳ್ತೀನಿ. ನಾನು ನೋಡ್ಕೊಬಂದೆ, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು. ಆರಾಮಾಗಿ ಫ್ಯಾಮಿಲಿ ಒಟ್ಟಿಗೆ ಸ್ಟೇ ಮಾಡ್ಬೋದು. ಇಲ್ಲೇ ಫುಡ್ಡು ಕೂಡ ನೀವು ಟ್ರೈ ಮಾಡ್ಬೋದು. ಬೆಳಗ್ಗೆ 6:30 ಶೋ ಆದರೆ ರಾತ್ರಿ 11 ಗಂಟೆ ತನಕ ರನ್ ಮಾಡಿಕೊಂಡು ಬರ್ತಿರುವಂಥ ಒಂದು ಹೋಟೆಲ್ ಗೈಸ್. ಓಕೆ, ಪಾಕಶಾಲಾ ಸುಮಾರು ಬ್ರಾಂಚಸ್ ಇದೆ. ನೀವೆಲ್ಲಿ ಟೇಸ್ಟ್ ಮಾಡಿರಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇದಂತೂ ಒಂದು ಬೆಸ್ಟ್ ಜಾಗ. ಈಗ ನಾನು ವೆಯ್ಟ್ ಮಾಡ್ತಿದ್ದೆ, ಸ್ಲಾಟ್ ಬಂತು. ಐಸ್ ಕ್ರೀಮ್ ಹೇಳ್ಬಿಟ್ಟು ತಿಂದ್ಬಿಟ್ಟು ಮುಗಿಸೋಣ. ಸರ್, ಐಸ್ ಕ್ರೀಮ್ ಥರ ಕೇಳಿ ಕಳಿಸಿ. ಯಪ್ಪ, 2-3 ತಿನ್ಬೋದು ಅನ್ಸುತ್ತಲ್ಲ. ಥ್ಯಾಂಕ್ ಯು. ಕಲರ್ಫುಲ್ ಗುರು. ಚಳಿಯಿಂದ ಬಂದಿದ್ದಕ್ಕೆ ಈಗ ಕೋಲ್ಡಾಗಿ ತಿನ್ನಲೇಬೇಕಂತ ಅನ್ನಿಸ್ತಿದೆ. ಯಾಕಂದರೆ ಫುಲ್ಲು ತಿಂದು ಇರಲಿ ಸರ್, ಇರಲಿ, ಸೆಗೆ ಕಿತ್ಕೊಬಿಡ್ತೀವಿ. ಸೊ ಕೊನೆದಾಗಿ ಈ ಥರ ತಿಂದ್ಬಿಟ್ಟು ಒಂದು ಮುಗಿಸಿದ್ವಿ ಅಂದರೆ ಒಂದು ಕ್ಲೀನ್ ಫಿನಿಶಿಂಗ್ ಇರುತ್ತೆ. ಸೊ ಲೆಟ್ಸ್ ಟೇಸ್ಟ್ ದ ಗಡ್ಬಡ್. ಮಂಗಳೂರು ಅಂದಮೇಲೆ ಐಸ್ ಕ್ರೀಮ್ ಫೇಮಸ್ಸು. ಐಸ್ ಕ್ರೀಮ್ ಅಂದರೆ ಗಡ್ಬಡ್ ತುಂಬಾ ಫೇಮಸ್ಸು. ಗಡ್ಬಡ್ ಊಟ ಥರ ತಿನ್ನಬೇಕು, ಹೆವಿ ಕ್ವಾಂಟಿಟಿ ಒಳಗೆ ಸೇರಿಸಿ ತಿನ್ಬೇಕು. ಬಟ್ ಆಗಲ್ಲ, ಫಸ್ಟ್ ಐಸ್ ಕ್ರೀಮ್ ಮಾತ್ರ ತಿನ್ನೋಣ. ಸಿಸ್ಟಮ್ನೇ ಕೂಲ್ ಡೌನ್ ಮಾಡುತ್ತೆ. ಅಲ್ಲಂತೂ ಹಂಗೆ ಕಬ್ಜಾ ಮಾಡಿಬಿಡುತ್ತೆ. ನೊಯ್ದೇ ಇದೆ ಅಲ್ಲಂತೂ. ಟೂಟಿ ಫ್ರೂಟಿ, ಅದಾದಮೇಲೆ ಈ ರೋಸ್ಟೆಡ್ ಕ್ಯಾಶ್ಯೂನಟ್ಟು ಹೆವಿಯಾಗಿ ಹಾಕಿದ್ದಾರೆ. ಪ್ರಾಪರಾಗಿ ತಿನ್ನೋಕ್ಕೆ ಆಗಲ್ಲ, ಬಿದ್ದು ಹೋಗ್ತಾ ಇದೆ. ಫ್ರೂಟ್ಸು, ವೆನಿಲಾ, ಜಲ್ಲಿ ಕೈಂಡಲ್ಲಿ ಒಂದು ಹಾಕ್ತಾರೆ. ಸ್ಟ್ರಾಬೆರಿ, ಕೇಸರ್ ಅಂತ ಅನಿಸುತ್ತೆ. ಅದ್ರ ಮೇಲ್ಗಡೆ ಈ ಬಾದಾಮು, ಸ್ಲೈಸ್ಡ್ ಬಾದಾಮ್ ಹಾಕ್ಬಿಟ್ಟು ಕೊಟ್ಟಿರುವಂಥದ್ದು. ಸ್ವಲ್ಪ ಗಾರ್ನಿಷಿಂಗ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಮಜಾ ಇದೆ. ಹ್ಯಾಂಗೆ ಯೂಸ್ ಮಾಡ್ತಾ ಇದ್ದಾರೆ. ಲೈಟಲ್ಲ ಐಡಿಯಲ್ ಯೂಸ್ ಮಾಡಿಬಿಟ್ಟಿದ್ರೆ ಇನ್ನೂ ಸಗದಾಗಿದ್ದಿರೋದು. ಬಟ್ ಆದರೂ ಒಂದು ಬೆಸ್ಟ್ ಐಸ್ ಕ್ರೀಮು. ಆರಾಮಾಗಿ 2-3 ತಿನ್ಬೋದು. ಒಂದು ಬೆಸ್ಟ್ ಫಿನಿಶಿಂಗ್ ಐಸ್. ಪ್ರತಿಯೊಂದು ತಿನ್ನಿ ಕೊನೆಯಲ್ಲಿ ಐಸ್ ಕ್ರೀಮ್ ತೊಗೊಂಡು ಮುಗಿಸಿ ಒಂಥರ ಸೂಪರ್ ಆಗಿರುತ್ತೆ. ನಾಲ್ಗೇನೆ ಓಡ್ತಾ ಇಲ್ಲ ನನಗಂತೂ. ಪಾಕಶಾಲಾ ಹೇಳಿದ್ನಲ್ಲ, ಭಟ್ಕಳ ಶಾಲೆಯಲ್ಲಿ ಬರುವಂಥ ಒಂದು ಜಾಗ. ಪ್ರತಿಯೊಂದು ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಚೌಟ್ ಮಾಡಿ ಗೈಸ್. ಮುರುಡೇಶ್ವರಕ್ಕೆ ಬರ್ತೀರಂದರೆ ಊಟದ ಬಗ್ಗೆ ಯೋಚನೆ ಬೇಡ, ಆರಾಮಾಗಿ ಬನ್ನಿ, ಫ್ಯಾಮಿಲಿ ಒಟ್ಟಿಗೆ ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ.
ಐ ಆಮ್ ಸೋ ಸ್ಯಾಟಿಸ್ಫೈಡ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದ ಲೈಕ್ ಶೇರ್ ಮಾಡಿ ಗೈಸ್. ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ಗ್ರೌ ಟಾಡಾ ಬಾಯ್.